ಇವತ್ತಿನ ತಿಂಡಿ ಏನಪ್ಪ ಹೇಳ್ಬೋದು ಹೋಗಿ. ಹೌದಲ್ವಾ, ತಿಂಡಿ ಟೈಮ್ ಆಗೇ ಹೋಯ್ತಾ? ಮತ್ತೆ ಏನ್ ಮಾಡ್ಬೋದು? ಮತ್ತೆ ತರಕಾರಿ ಹಾಕಿ ಉಪ್ಪಿಟ್ಟು ಪುದೀನ ಚಟ್ನಿ. ಸೂಪರ್, ಒಳ್ಳೆ ಐಡಿಯಾ. ಬಿಸಿ ಬಿಸಿ ಕಾಂಕ್ರೀಟು ಅಲ್ಲ ಉಪ್ಪಿಟ್ಟು. ನೀ ಕುತ್ಕೋ, ಈಗ ತಾನೇ ರಿಟೈರ್ಡ್ ಆಗಿದ್ಯಾ, ಕೈ ಬೇರೆ ನೋವು ಮಾಡ್ಕೊಂಡು ಸ್ಲಿಂಗ್ ಹಾಕೊಂಡಿದ್ಯಾ, ಇನ್ನು ನಾನೇ ಮಾಡ್ತೀನಿ ಹೋಗಿ ಬಿಡು. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಆಯಾಸ ಪಡೆದಿರು ನೀನು ಕೂಡುತ್ತ ಹೀಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ. ಅಲ್ಲರೇ, ಇದನ್ನೆಲ್ಲ ಯಾಕೆ ಹೇಳ್ತೀರಾ? ಅಲ್ಲ, ನಾನೇನಾದ್ರೂ ತಿಂಡಿ ನಾನೇ ಮಾಡ್ತೀನಿ ಅಂತ ಹೇಳಿಲ್ಲ, ಅದು ಈ ಕೈ ಮೇಲೆ ನೀವೇ ಮಾಡಿ. ಹೇಗಿದ್ರು ದಿನಾಗ್ಲೂ ಮಾಡಿ ಮಾಡಿ ನಿಮಗೆ ಅಭ್ಯಾಸ ಆಗ್ಬಿಟ್ಟಿದೆ, ನನಗೂ ಅಭ್ಯಾಸ ತಪ್ಪು ಹೋಗ್ಬಿಟ್ಟಿದೆ. ಓಹೋ, ಹೀಗೋ ಅನ್ನಿಸುತ್ತಿದೆ ಯಾಕೋ ಇಂದು ನೀ ರಿಟೈರ್ ಆಗಿಲ್ಲ ಎಂದು, ಬ್ಯಾಂಕಿನ ಲೋಕದಿಂದ ನನಗಾಗಿ ಬಂದೆ ಎಂದು. ಆಹಾ, ಎಂಥ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ. ಇದಕ್ಕೆಲ್ಲ ಏನ್ ಕಮ್ಮಿ ಇಲ್ಲ ನೋಡಿ. ರಾಜನ್ನು ಧೀರೇಂದ್ರ ಅವ್ರ ಜೊತೆಗೆಲ್ಲ ಸೇರ್ ನಾಟಕ ಮಾಡಿ ಮಾಡಿ ಮನೇಲೂ ನಾಟಕ ಮಾಡಕ್ ಶುರು ಮಾಡಿದ್ದೀರಾ. ಅಲ್ಲ ಉಷಾ, ಏನು ಆಗೊಮ್ಮೆ ಈಗೊಮ್ಮೆ ಫ್ರೆಂಡ್ಸ್ ಜೊತೆ ಹೋಗ್ತೀನಪ್ಪ, ನಾಟಕ ಆಡ್ಕೊಂಡ್ ಬರ್ತೀನಪ್ಪ, ಅದನ್ನೇ ನೋಡಿದ್ರೆ ದಿನಾ ನಾಟಕ ಆಡ್ತೀನಿ ಅಂತ ಹೇಳ್ತಿದೀಯಲ್ಲ. ಏನ್ ನಗ್ತಿದ್ದೀರಾ? ಅಲ್ಲ, ನಮ್ಮ ಮನೇಲೆ ನನ್ನ ಪರಿಸ್ಥಿತಿ ಹಿಂಗಾದ್ರೆ ಇನ್ನು ನನ್ನ ಫ್ರೆಂಡ್ ರಾಜನ್ನು, ಅವನು ಹಂಗು ಹಿಂಗು ತಿಂಗಳಲ್ಲಿ ಒಂದು 20 ದಿವಸ ಫ್ರೆಂಡ್ ಜೊತೆ ಸುತ್ಕೊಂಡು ನಾಟಕ ಆಡ್ಕೊಂಡು ಬರ್ತಾನೆ ಮನೆಗೆ. ಅವನ ಮನೇಲಿ ಇನ್ನು ಅವನ ಪರಿಸ್ಥಿತಿ ಏನಿರುತ್ತೋ ಹೇಗಿರುತ್ತೋ ಯೋಚನೆ ಮಾಡ್ತಾ ಇದ್ರೆ ನನಗೂ ಬಂತು ಅಷ್ಟೇ. ಓ ಅರುಣ, ನಿಮ್ ಫ್ರೆಂಡ್ ಅರುಣ ಬಂದ್ರು ನೋಡಿ. ಇನ್ ಮುಗೀತು, ತಿಂಡಿ ಊಟ ಮುಗಿಸ್ಕೊಂಡೆ ಈ ಮನುಷ್ಯ ಹೊರಡೋದು. ಅಡುಗೆ ಮನೆ ಕೆಲಸ ಈ ಕೈ ನಾನೇ ಮಾಡ್ಬೇಕು. ಓ ಅರುಣ, ಬಾಪಾ ಬಾ 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 ಬಾ, ಕೂತ್ಕೋ ಬಾ, ಕೂತ್ಕೋ ಬಾ. ಹೇಗಿದೆಯಪ್ಪ? ಓ, ಉಷಾ ರಿಟೈರ್ ಅಂತ ಗೊತ್ತಾಯ್ತು. ಓ, ನಿನ್ಗೂ ಅಡುಗೆ ಮನೆಯಿಂದ ರಿಲೀಫು. ಈ ಮನುಷ್ಯಕ್ಕೆ ಎಲ್ಲರ ಮನೆ ವಿಚಾರಿಸಬೇಕು ಅಲ್ಲ, ಹಾಗೇನಿಲ್ಲಪ್ಪ. ಉಷಾನೇ ಕಣೋ, ತಿಂಡಿ ಊಟ ಎಲ್ಲ ಪಾಪ ಕೈ ನಾವು ಮಾಡ್ಕೊಂಡು ಅದರಲ್ಲೇ ಮಾಡ್ತಾ ಇದ್ದಾಳೆ. ಒಳ್ಳೆದೇ ಆಯ್ತು ಬಿಡು, ನಿನ್ ಕೈ ರುಚಿ ತಿಂದು ತಿಂದು ರೇ ಉಷಾ, ಹಸಿಮೆಣಸಿನ್ಕಾಯಿ ಹಾಕ್ಬೇಡ್ರಿ, ನನಗೆ ಅಲರ್ಜಿ. ಕೆಂಪು ಉಪಯೋಗಿಸಿ. ಅರುಣ, ಕೆಂಪು ಮೆಣಸಿನ್ಕಾಯಿ ತಾನೇ, 4 ಜಾಸ್ತಿನೇ ಹಾಕಿ ಅರುಣ, ಬಾ ಬಾ ಬಾ. ಅಲ್ಲ ಏನಪ್ಪ, ಕ್ಲಿನಿಕ್ ಅಲ್ಲಿ ಪೇಷಂಟ್ಸ್ಗಳು ಯಾರು ಇಲ್ವೇನೋ, ಅಥವಾ ಕ್ಲಿನಿಕ್ ಏನಾದ್ರು ಕ್ಲೋಸ್ ಮಾಡ್ಬಿಟ್ಯಾ? ಇಲ್ಲಪ್ಪ, ಕ್ಲಿನಿಕ್ ಏನ್ ಕ್ಲೋಸ್ ಮಾಡಿಲ್ಲ, ಯಾರು ಬರ್ಲಿಲ್ಲ ಕಣಯ್ಯ. ಅಂದ್ರೆ ನಾನೇ 2 ಸಲ BP ಚೆಕ್ ಮಾಡ್ಕೊಂಡೆ, 6 ಸಲ ಹಾರ್ಟ್ ಬೀಟ್ ಚೆಕ್ ಮಾಡ್ಕೊಂಡಯ್ಯ, ಎಲ್ಲ ಸರಿಯಾಗಿದೆ. ಸಮ್ಮರ್ ಬಂತು ನೋಡ, ಹೌದು, ಸೊಳ್ಳೆ ಕಾಟ ಜಾಸ್ತಿ. ಇವತ್ತು 150 ಸೊಳ್ಳೆ ಹೊಡೆದೆ, ಟಾರ್ಗೆಟ್ ಕಂಪ್ಲೀಟ್ ಆಯ್ತು. ಅದಕ್ಕೆ ಚೇಂಜ್ ಇರ್ಲಿ ಅಂತ ಮನೆ ಕಡೆ ಬಂದೆ. ಓ, ಒಳ್ಳೇದಾಯ್ತು, ಬಾ ಬಾ ಬಾ, ಕೂತ್ಕೋ ಕೂತ್ಕೋ. ಓ, ಬನ್ನಿ 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 ಬನ್ನಿ, ಇದಾರೆ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಉಷಾ, ಯಾರು ಬಂದಿದ್ದಾರೆ ನೋಡೆ, ಪಕ್ಕದ ಮನೆ ಸುಶೀಲಾ ಬಂದಿದ್ದಾರೆ. ಸುಶೀಲಾ, ಬನ್ನಿ ಬನ್ನಿ ಸುಶೀಲಾ, ಬನ್ನಿ. ಸುಶೀಲಾ, ಸ್ವಲ್ಪ ಡಲ್ಲ ಕಾಣಿಸ್ತಿದ್ದೀರಾ? ಎನಿ ಪ್ರಾಬ್ಲಮ್? ಓ, ಕೆಲಸದವ್ರೇನಾದ್ರೂ ಬರ್ಲಿಲ್ಲ? ಅಯ್ಯೋ, ಕೆಲಸದವ್ರು ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಉಷಾ, ನಮ್ಮ ಯಜಮಾನ್ರೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಓ ಹಾಗಾ? ಓ, ಯಜಮಾನ್ರೆ ಯಾರು ಬೇರೆ ಊರಿಗೆ ಹೋಗಿದ್ದಾರಾ? ಇಲ್ಲ ಉಷಾ, ನೀನು ಯಾವಾಗ್ಲೂ ರೂಮಲ್ಲೇ ಕೂತಿರ್ತಾರೆ, ತಮ್ಮಷ್ಟಕ್ಕೆ ತಾವೇ ಮಾತಾಡ್ಕೊಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ಹೌದಾ? ಡಾಕ್ಟರ್ಗಾದ್ರೂ ತೋರಿಸ್ಬೇಕಿತ್ತಲ್ವಾ ನೀವು? ಅದನ್ನೇ ಯೋಚಿಸ್ತಾ ಇದ್ದೆ. ನಂಗೆ ತೋರಿಸಿ. ನಾನು ಈ ಜ್ಯೋತಿಷಿಗಳಿಗೆಲ್ಲ ತೋರ್ಸಲ್ಲ, ಡಾಕ್ಟರ್ಗೆ ತೋರ್ಸೋದು. ಸುಶೀಲಾ, ಅವರು ಜ್ಯೋತಿಷಿಗಳಲ್ಲ, ನೋಡೋದಿಕ್ಕೆ ಟಿವಿನ
ನಲ್ಲಿ ಬರೋ ಜ್ಯೋತಿಷಿಗಳ ತರ ಕಾಣಿಸ್ತಾರೆ. ಇವರು ಡಾಕ್ಟ್ರು. ಹೌದಾ? ಸಾರಿ ಡಾಕ್ಟರ್, ನಾನೆಲ್ಲೋ ಇವರು ಜ್ಯೋತಿಷ ಕೇಳೋದಕ್ಕೆ ಅಂತ ಬ್ರಹ್ಮಾಂಡ ಗುರುಜಿನೋ ಬಿಳಿ ಶಾಸ್ತ್ರದವ್ರನ್ನೋ ಕರ್ಸಿರ್ಬೇಕು ಅನ್ಕೊಂಡ್ಬಿಟ್ಟೆ. ಸಾರಿ. ಪರವಾಗಿಲ್ಲ ಬಿಡಿ, ಇವ್ರು ಏನು ಅನ್ಕೊಳ್ಳೋಲ್ಲ ಅದಕ್ಕೆಲ್ಲ. ನೀವು ಕಾಫಿ ಕುಡಿತೀರಾ? ನಾನೇ ಮಾಡ್ಕೊಂಡು ಬರ್ತೀನಿ ಈಗ. ಸತೀಶ, ನನಗೂ ಒಂದು ಲೋಟ ಕಾಫಿ, ಸಕ್ಕರೆ ಕಡಿಮೆ ಇರಲಿ. ನಿಮ್ಗೆ ಕಾಫಿ ಆಮೇಲೆ ಮಾಡ್ಕೊಡ್ತೀನಿ. ನಿಮ್ಮ ಯಜಮಾನ್ರಿಗೆ ಯಾಕೋ ಯಾವಾಗ್ಲೂ ಮೊಬೈಲ್ ಇಟ್ಕೊಂಡೇ ಕೂತಿರ್ತಾರೆ ಡಾಕ್ಟ್ರೆ. ನಾನು ಮಾತಾಡ್ಸಿದ್ರು ಮಾತಾಡಲ್ಲ ಅಂತಾರೆ. ಹೌದಾ? ಎಷ್ಟು ದಿವಸದಿಂದ ಈ ರೀತಿ ಆಗ್ತಾ ಇದೆ? 3-4 ದಿನದಿಂದ ಈ ತರ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾರೆ. ಮೊದಲು ಹೇಗಿದ್ರು? ನೋಡೋಕೆ ತುಂಬಾ ಚೆನ್ನಾಗಿದ್ರು. ಡ್ರೆಸ್ ಮಾಡ್ಕೊಂಡ್ರಂತೂ ಒಳ್ಳೆ ಹೀರೋ ತರ ಇರೋರು. ತಲೆ ತುಂಬಾ ಕೂದಲು, ನೋಡೋಕೆ ಕಮಲಾ ಹಾಸನ್ ತರ ಇದ್ರು. ಈಗ ಸ್ವಲ್ಪ ಮುಖ ಡಲ್ ಆಗಿದೆ, ತಲೆ ಮೇಲೆ ಕೂದಲು ಕಮ್ಮಿ ಆಗಿದೆ. ತುಂಬಾ ಅನುಪಮ್ ಖೇರ್ ತರ ಕಾಣಿಸ್ತಾರೆ. ವರ್ಣನೆ ಎಲ್ಲ ಮುಗೀತಾ ಇಲ್ಲ ಇನ್ನೂ ಇದೆಯಾ? ಡಾಕ್ಟ್ರೇ, ಅವ್ರು ನಾಟಕನೂ ಮಾಡ್ತಾ ಇದ್ರು. ಅವ್ರೇನಾದ್ರೂ ಹಿರಣ್ಯಕಶಿಪು ಪಾತ್ರ ಮಾಡಿದ್ರೆ ಥೇಟ್ ಅಣ್ಣ ಅವರೇ ಸ್ಟೇಜ್ ಮೇಲೆ ಬಂದಾಗಿರ್ತಿತ್ತು, ಗೊತ್ತಾ? ನಾನು ಕಶ್ಯಪ ಬ್ರಹ್ಮನ ಮಗ, ತಿಥಿ ಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತರಿಂದ ವಿಧಿ ಬರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ತಳಾತಳ ರಸಾತಳ ಪಾತಾಳಗಳನ್ನೇ ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಯ್ಯೋ ನೀವು ನಮ್ಮ ಯಜಮಾನ್ರಿಗಿಂತ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀರಾ. ಅದೇನ್ ಡೈಲಾಗು, ಅದೇನ್ ಆಕ್ಟಿಂಗು, ಕೇಳ್ತಾ ಇದ್ರೆ ಕೇಳ್ತಾನೇ ಇರ್ಬೇಕು ಅನ್ಸುತ್ತೆ ರೀ. ಈ ಸುಶೀಲಾ, ಡಾಕ್ಟ್ರು ನಿಮ್ ಯಜಮಾನ್ರ ಬಗ್ಗೆ ಕೇಳ್ತಿದಾರೆ, ಹೇಳಿ. ನಿಮ್ಮ ನಾಟಕ ನೋಡೋಕ್ ನಾನಿಲ್ಲಿ ಬಂದಿಲ್ಲ. 3 ದಿವಸಕ್ಕೆ ಮೊದಲು ಹೇಗಿದ್ರು ಅಂದ್ರೆ ಅವ್ರ ಬಿಹೇವಿಯರ್ ಹೇಗಿತ್ತು, ನಾರ್ಮಲ್ ಆಗಿದ್ರು ಅಂತ ಗೊತ್ತಾಯ್ತಾ? ಸ್ವಲ್ಪ ಕನ್ಫ್ಯೂಸ್ ಆಯ್ತು ಡಾಕ್ಟ್ರೆ. ಮೇಡಮ್, ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರೆ ಪರವಾಗಿಲ್ಲ. ನಾನು ಕನ್ಫ್ಯೂಸ್ ಮಾಡ್ಕೊಂಡು ಮೊನ್ನೆ ನನ್ನ ಫ್ರೆಂಡ್ ಸದಾಶಿವನ್ ಜೊತೆ ಮೈಸೂರು ಮಲ್ಲಿಗೆ ನಾಟಕ ನೋಡಕ್ ಹೋಗಿದ್ನಲ್ಲ, ಅದ್ರ ಬಗ್ಗೆ ಮಾತಾಡಕ್ ಶುರು ಮಾಡ್ಬಿಡ್ತಿದ್ದೆ ನಾನೀಗ. ಮೈಸೂರು ಮಲ್ಲಿಗೆನಾ? ಅಯ್ಯೋ, ತುಂಬಾ ಚೆನ್ನಾಗಿದೆ ಡಾಕ್ಟ್ರೆ. ಆ KS ನರಸಿಂಹಸ್ವಾಮಿಗಳ ಕವನಗಳನ್ನ ಸೇರಿಸಿ ರಂಗದ ಮೇಲೆ ಅದೆಷ್ಟು ಚೆನ್ನಾಗಿ ತಂದಿದ್ದಾರೆ. ರಾಜೇಂದ್ರ ಕಾರಂತರು ನೋಡಿ ತುಂಬಾ ಚೆನ್ನಾಗಿದೆ ಡಾಕ್ಟ್ರೆ. ಆ ಬಳೆಗಾರ ಚೆನ್ನಯ್ಯ ಮನೆಗೆ ಬರೋ ಸೀನು, ಅಯ್ಯೋ ಅದೇನ್ ಸೂಪರ್ ಡಾಕ್ಟ್ರೆ. ಬಳೆಗಾರ ಚೆನ್ನೈನ ಬಗ್ಗೆ ಮಾತಾಡೋಣವಾ ಇಲ್ಲ ಹಿರಣ್ಯಕಶಿಪು ಬಗ್ಗೆ ಮಾತಾಡೋಣವಾ? ನಿಮ್ ಗಂಡನ ಬಗ್ಗೆ? ಸಾರಿ, ನಾಟಕದ ಬಗ್ಗೆ ಮಾತಾಡ್ತಾ ಎಲ್ಲ ಮರ್ತೋಯ್ತು ಡಾಕ್ಟ್ರೆ. ಸ್ವಲ್ಪ ಎಮೋಷನಲ್ ಆಗ್ಬಿಟ್ಟೆ. ಮೇಡಮ್, ಎಮೋಷನ್ನು ನಾಟಕದ ಬಗ್ಗೆ ಆಗ್ಬೇಕಾ ಇಲ್ಲ ಗಂಡನ ಬಗ್ಗೆ ಆಗ್ಬೇಕಾ? ಸಾರಿ ಡಾಕ್ಟರ್, ಸ್ವಲ್ಪ ನಾಟಕದ ವಿಚಾರ ಬಂತಲ್ವಾ, ಕಂಪ್ಲೀಟ್ ಮರ್ತು ಹೋಗ್ಬಿಟ್ಟೆ ಡಾಕ್ಟ್ರೆ. ಸರಿ, 3 ದಿವಸಕ್ಕಿಂತ ಮೊದಲು ಹೇಗಿದ್ರು? ಅಯ್ಯೋ, ಅದೇ ಹೇಳಿದ್ರಲ್ಲ ಡಾಕ್ಟ್ರೆ, ಕಮಲ್ ಹಾಸನ್ ತರ ಇದ್ರು, ಇವಾಗ ಅನುಪಮ್ ಖೇರ್ ತರ ಆಗಿದ್ದಾರೆ. ನಿಮ್ ವಿಚಾರ ಎಲ್ಲ ಇನ್ನೊಂದು 5 ನಿಮಿಷ ಕೇಳ್ತಾ ಇದ್ರೆ ನಾನು ಹುಚ್ಚ ವೆಂಕಟ ಆಗ್ಬಿಡ್ತೀನಿ ಅಷ್ಟೇ. ಸಾರಿ ಡಾಕ್ಟರ್, ಸಾರಿ. ನಾನು ಕೇಳಿದ್ದು 3 ದಿವಸಕ್ಕಿಂತ ಮೊದಲು ಹೇಗಿದ್ರು ಅಂತ. ಅವ್ರ ಕೆಲಸ ಎಲ್ಲ ಮಾಡ್ಕೋತಾ ಇದ್ರು. ಓಹೋ. ಬಟ್ಟೆನ ಮಿಷಿನ್ಗಾಗಿ ಒಣಗಿಸಿ ಕ್ಲೀನಾಗಿ ಫೋಲ್ಡ್ ಮಾಡಿ ಇಡೋರು. ಪಾತ್ರೆನ ಕ್ಲೀನಾಗಿ ತೊಳೆದ್ಬಿಟ್ಟು ನೀಟಾಗಿ ಜೋಡಿಸಿಡ್ತಾ ಇದ್ರು. ತರಕಾರಿನ ಅವರೇ ಮಾರ್ಕೆಟ್ಗೆ ಹೋಗಿ ತಗೊಂಡ್ಬಂದು ಹೆಚ್ಚಿಡ್ತಾ ಇದ್ರು. ಅವ್ರ ಕೆಲಸನೆಲ್ಲ ಅಚ್ಚುಕಟ್ಟಾಗಿ ಅವರೇ ಮಾಡ್ಕೋತಿದ್ರು. ಓಹೋ, ನೀವೇನು ಮಾಡ್ತಾ ಇದ್ದೀರಾ? ಅಯ್ಯೋ, ಅದನ್ನೇನು ಹೇಳ್ತೀರಾ ಡಾಕ್ಟ್ರೆ, ಬೆಳಗ್ಗೆಯಿಂದ ರಾತ್ರಿ ತನಕ ಎಲ್ಲ ಕೆಲಸ ಮಾಡಿ ಮುಗಿಸೋಷ್ಟೊತ್ತಿಗೆ ಹಾಗೆ ಕಂಡ್ರೆ ಸಾಕಪ್ಪ ಅನಿಸ್ತಿತ್ತು. ಏನ್ರಿ ಅಷ್ಟೊಂದು ಕೆಲಸ ಮಾಡ್ತಾ ಇದ್ರಿ ನೀವು? ಬೆಳಗ್ಗೆ ಎದ್ದು ಹಲ್ಲುಜ್ಜದ ಮೇಲೆ ಅವ್ರು ಕೊಡೋ ಬಿಸಿ ಬಿಸಿ ಕಾಫಿ ಕುಡಿದು ಅವ್ರು ತಂದಿಟ್ಟ ತಿಂಡಿ ತಿಂದು ಟಿವಿ ಮುಂದೆ ಕೂತ್ಕೊಂಡೆ ದೃಷ್ಟಿ ಕೊಟ್ಟು ನಿನಗಾಗಿ ಭಾಗ್ಯಲಕ್ಷ್ಮಿ, ಲಕ್ಷ್ಮೀ ಬಾರಮ್ಮ 4 ಸೀರಿಯಲ್. ಅದಾದ್ಮೇಲೆ ಸ್ನಾನ ಮಾಡಿ ಅವರೇ ಮಾಡಿಟ್ಟಿರೋ ಅಡುಗೆನ ಊಟ ಮಾಡಿ ಆಮೇಲೆ ಜಯಮ್ಮನ ಸೊಸೆ ಜೊತೆಯಲ್ಲಿ ಆಮೇಲೆ ಹಿಂಗೆ ಕಳಿಸಿದೆ ಡಾಕ್ಟ್ರೆ, ಗಟ್ಟಿ ಮೇಳ. ಆಮೇಲೆ ನಾನಿನ್ನ ಬಿಡಲಾರೆ. ಅದಾದ್ಮೇಲೆ ಅರ್ಧ ಗಂಟೆ ನಿದ್ದೆ ಮಾಡಿ ಎದ್ದ ಮೇಲೆ ಬಿಸಿ ಬಿಸಿ ತಿಂಡಿ ಕಾಫಿ. ನಮ್ಮ ಯಜಮಾನ್ರು
4 ಗಂಟೆಗೆ ಕರೆಕ್ಟಾಗಿ ನನ್ನನ್ನು ಎಬ್ಬಿಸ್ಬಿಟ್ಟು ತಿಂಡಿ ಕಾಫಿ ಕೊಡ್ತಿದ್ರು. ಹೌದಾ? ತಿಂದ್ಬಿಟ್ಟು ಮತ್ತೆ ಟಿವಿ ಮುಂದೆ ಕೂತ್ಕೊಂಡ್ರೆ ಏನದು ಮೂರು ಜನ್ಮಕ್ಕೂ, ಆಮೇಲೆ ಇನ್ಯಾವುದು ಡಾಕ್ಟ್ರೆ? ಇನ್ಯಾವುದು ಕರಿಮಣಿ. ಕರಿಮಣಿ, ಎಸ್, ಕರಿಮಣಿ, 100 ಜನ್ಮಕ್ಕೂ, ರಾಮಾಚಾರಿ, ಮನೆತನ. ಈ ಎಲ್ಲಾ ಸೀರಿಯಲ್ನ ನೋಡಿ ಮುಗಿಸೋಷ್ಟಕ್ಕೆ ಅಯ್ಯೋ, ಅದ್ರ ಜೊತೆನಲ್ಲಿ ಆ ಚಾನೆಲ್ಗಳನ್ನ ಚೇಂಜ್ ಮಾಡ್ಬೇಕಲ್ಲ. ನನ್ನ ಬೆರಳೆಲ್ಲ ಕೈಯೆಲ್ಲ ಎಷ್ಟು ನೋಯ್ತಿತ್ತು ಗೊತ್ತಾ ಡಾಕ್ಟ್ರೆ? ಇದೆಲ್ಲ ಮಾಡಿ ಊಟ ಮಾಡಿ ಮಲ್ಕೊಳ್ಳೋಷ್ಟಕ್ಕೆ ಸಾಕಪ್ಪ ಅನ್ಸ್ತಿತ್ತು ಡಾಕ್ಟ್ರೆ. ಎಲ್ಲಾರ ಮನೇಲೂ ಪ್ರಾಬ್ಲಮ್. ಏನಮ್ಮದು? ಅದು ಆ ಮನೇಲಿ ಅತ್ತೆ ಸರಿ ಇಲ್ಲ, ಈ ಮನೇಲಿ ಸೊಸೆ ಸರಿ ಇಲ್ಲ, ಓಹೋ. ಅಲ್ಲಿ ಗಂಡ ಸರಿ ಇಲ್ಲ, ಇಲ್ಲಿ ಹೆಂಡತಿ ಸರಿ ಇಲ್ಲ, ಅದಕ್ಕೆ ತಂಗಿನೂ ಸರಿ ಇಲ್ಲ, ಗಂಡನ ತಮ್ಮನೂ ಸರಿ ಇಲ್ಲ, ಅದಕ್ಕೆ ನಾನು ಯಾರು ಸರಿ ಇಲ್ಲ. ಒಟ್ಟಿನಲ್ಲಿ ಈ ಪ್ರಪಂಚದಲ್ಲಿ ಎಲ್ಲ ಪ್ರಾಬ್ಲಮ್ಮೇ ಯಾವುದು ಸರಿ ಇಲ್ಲ. ಈ ಟೆನ್ಷನ್ನಲ್ಲಿ ಹಾಸಿಗೆ ನೋಡಿದ್ರೆ ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನ್ಸುತ್ತೆ ನನಗೆ. ಪಾಪ ಇಷ್ಟು ಕೆಲಸದ ಒತ್ತಡದ ಮಧ್ಯೆ ಅವ್ರಿಗೆ ಈ ರೀತಿ ಆಗಿರ್ಬೇಕು. ಅವ್ರಿಗೂ ಸ್ವಲ್ಪ ರೆಸ್ಟ್ ಬೇಕಲ್ಲಮ್ಮ. ಅಯ್ಯೋ, ರೆಸ್ಟ್ ಆಗ್ತಿತ್ತು ಡಾಕ್ಟ್ರೆ. ನಾನು ಟಿವಿ ಮುಂದೆ ಕೂತಿದ್ದಾಗ ನನ್ನ ಪಕ್ಕ ಚೇರ್ ಹಾಕೊಂಡು ಹಾಗೆ ನನ್ಗೆ ಹೊರ್ಕೊಂಡು ಹಾಗೇ ನಿದ್ದೆ ಮಾಡೋರು ಗೊತ್ತಾ. ಸರಿ, ನಿಮ್ಮ ಮನೆಗೆ ಬಂದು ಅವ್ರನ್ನೊಂದ್ಸಲ ನೋಡ್ತೀನಿ. ಬನ್ನಿ ಡಾಕ್ಟ್ರೆ, ಅವರು ಇದು ನಮ್ಮನೆ, ಇವ್ರ ಮನೆ ಪಕ್ಕದ್ದೇನೆ. ಬನ್ನಿ ಬನ್ನಿ. ಸರಿ, ಅರುಣ ನಡಿಯಪ್ಪ, ಹೋಗಿ ನೋಡ್ಕೊಂಡೆ ಬರೋಣ ಅವ್ರ ಮನೆಗೆ ಏನು ಅಂತ ಇದು. ಬೇಡ ಕಣಯ್ಯ, ಹಾಂ, ಒಟ್ಟಿಗೆ ಇಷ್ಟು ಜನ ಹೋದ್ರೆ ಅವ್ರಿಗೆ ಟೆನ್ಷನ್ ಆಗ್ಬೋದು. ಓ ಮೇಡಮ್, ನೀವು ಹೋಗಿ, ನಾವೆಲ್ಲ ಆಮೇಲೆ ಬರ್ತೀವಿ. ಹೌದಾ? ಉಷಾ, ನಾ ಬರ್ತೀನ್ರಿ. ಓಕೆ, ಬನ್ನಿ ಡಾಕ್ಟ್ರನ್ನ. ಬನ್ನಿ ಬನ್ನಿ. ಹೊರಟ್ರೇನೋ? ಅಬ್ಬಾ ಬಾ 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 ಅಲ್ವೋ, ದೊಡ್ಡ ಮಳೆ ಬಂದು ನಿಂತು ಹಾಕಾಯ್ತು. ನನಗೆ ಡೌಟ್ ಬಂದ್ಬಿಡ್ತು. ಇವ್ರು ಅರ್ಧ ಗಂಟೆ ಇವ್ರ ಮನೆಗೆ ಗೋಳು ಕೇಳಿ ಕೇಳಿ ನಾವು ನಮ್ಮಲ್ಲಿದ್ದೀವ ಅವ್ರ ಮನೆಗಿದ್ದೀವ ಅಂತ. ನನಗೂ ಹಂಗೆ ಅನ್ನಿಸ್ತು. ಅಲ್ವಾ? ಅಲ್ವೋ ಅರುಣ, ಗಂಟೆಗೆ ಒಂದರಂತೆ ದಿನಕ್ಕೆ 24 ಸೀರಿಯಲ್ ನೋಡಿದ್ರೆ ಇನ್ನ ರಮೇಶನ್ ಪಾಡು ಏನಾಗ್ಬೇಕಪ್ಪ ಹೇಳು. ಈಗ ಅರ್ಥ ಆಯ್ತು ಡಾಕ್ಟ್ರೆ. ಹ? ನಮ್ಮನೇಲಿ ಅದಕ್ಕೆ ಇವ್ರು ಕೇಬಲ್ ಕನೆಕ್ಷನ್ ಕೊಟ್ಟಿಲ್ಲ. ಎಲ್ಲಿ ಅರುಣ, ಯಾವುದಕ್ಕೂ ಅವ್ರ ಮನೆಗೆ ಹೋಗಿ ಒಂದ್ಸತಿ ನೋಡ್ಕೊಂಬರೋಣ. ಬನ್ನಿ. ನೀನು ಬಾರೆ, ಮೇಕಪ್ ಟಚಪ್ ಏನು ಬೇಡ, ದೊಡ್ಡ ಮನೆ ಅಲ್ವಾ, ಹೋಗೋಣ. ಹೋಗಿಲ್ಲ. नहीं बाहर नहीं गया, ಮನೆಯಲ್ಲೇ ಇದ್ದೀನಿ. ಇದು ಇದು ನನ್ನ ಬೆಡ್ರೂಮ್. ये मेरा बेड है. ಇದು ಡ್ರೆಸ್ಸಿಂಗ್ ಟೇಬಲ್, ಇದು ವಾರ್ಡ್ರೋಬ್. ಓ, ನಾನು ಎಲ್ಲೂ ಹೋಗಿಲ್ಲ ನಾನು. ಓ ಅಲ್ಲ, ಇದೇ ತರ नहीं अभी नहीं. ನಾನು ಬೆಳಗ್ಗಿಂದ ಟೆನ್ಷನ್ಗೆ 10 ಸಲ ಟಾಯ್ಲೆಟ್ ಹೋಗಿ ಬಂದೆ ಅಷ್ಟೇ. ಸಿರ್ಫ್ 10 ಬಾರ್ ಬಾರ್ नहीं. ಆ ಸುನಿಯ ಹರೀಶನ್ ಜೊತೆ ಬಾರ್ಗೆ ಹೋಗಿ 1 ವಾರ ಆಯ್ತು. ಇನ್ನು 2 ದಿನ ಹೀಗೆ ಇದ್ರೆ ಬಾರ್ ಅಂದ್ರೆ ಏನು ಅಂತಾನೆ ಮರ್ತೋಗುತ್ತೆ. ರೀ, ನಿಮ್ಮನ್ನೇ ಕಾಫಿ ಕುಡಿತೀರಾ? ಏನೇ ಈ ಟೈಮಲ್ಲಿ ಕಾಫಿ ಕೇಳ್ತೀನಿ? ನಿನಗೆ ತಲೆಗೆಲೆ ಸರಿ ಇದೇನೆ? ನನಗಿರೋ ಟೆನ್ಷನ್ಗೆ ಬೀರು, ಬ್ರಾಂದಿ, ವಿಸ್ಕಿ, ರಿಮ್ಮು, ಜಮ್ಮು ಎಲ್ಲ ಕುಡಿಬೇಕು. ರೀ, ಏನಾಗಿದೆ ನಿಮ್ಗೆ? ನೋಡು, ಕಿಟಕಿಂದ ನೋಡು, ಅವನು ನನ್ನನ್ನೇ ನೋಡ್ತಾ ಇದ್ದಾನೆ. ಕರಣಿಗೆ ನೋಡು, ಅವನು ನನ್ನನ್ನೇ ನೋಡ್ತಾ ಇದ್ದಾನೆ. ಕೆಲವರು ನನ್ನನ್ನೇ ನೋಡ್ತಾನೆ. ಅದೇ ಕಣ್ಣು, ಅದೇ ಕಣ್ಣು, ಅದೇ ಕಣ್ಣು, ಅದೇ ಕಣ್ಣು ಬೇಟೆ ಆಡುತ್ತಿದೆ. ಭಯವಾ ತುಂಬಿದೆ, ಭಯವಾ ಬೇಗ ಹೋಗು, ಮೇನ್ ಡೋರ್ ಲಾಕ್ ಮಾಡ್ಬಿಡು. ಅವ್ನು ಬಂದ್ಬಿಡ್ತಾನೆ. ಹೋಗು ಹೋಗು. ನೋಡು, ಮೊಬೈಲ್ ರಿಂಗ್ ಆಯ್ತು. ಅವನೇ ಹಲೋ ಹಲೋ, ನೋಡಿ ನಾನು ಇಲ್ಲೇ ಇದ್ದೀನಿ, ಮನೆಯಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ. ಹೌದೌದು, ಅಕೇಲಾ ಅಕೇಲಾ ಕೇಲಾ ಕಾ ರಹಾ ಹೂಂ, ಆಪಲ್ ನಹೀ, ಕೇಲಾ ಕೇಲಾ ಅಕೇಲಾ. ಚಲ್ಲ ಕೇಲಾ ಚಲ್ಲ ಕೇಲಾ ಚಲ್ಲ ಕೇಲಾ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೆ ಆಧಾರ. ಆಧಾರ ರಮಯ್ಯ ಬಸ್ತಾ ಭಯ್ಯ, ರಮಯ್ಯ ಬಸ್ತಾ ಭಯ್ಯ, मैंने दिल तुझको दिया, मैंने दिल तुझको दिया. ಯಾವರವ ಇವ ಯಾವರವ ಏನ್ ಚಂದ ಕಾಣಿಸ್ತಾನೆ ಯಾವರವ. ವಾ, ವಸಂತ ಮಾಸ, ಶೃಂಗಾರ ಮಾಸ ಬಂದಿದೆ. ಒಂಟಿ ಬಾಳು ಸಾಕು ಸಾಕು ಜೋಡಿ ಎಂದು ಬೇಕು ಬೇಕು ಎಂದಿದೆ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ವರಿಯನೇ. ನಾ
ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಬೆಳೆದಾಗ ಸೋತೆ ನಾನಾಗ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಹರಿನ. ನಾ ಹಾಡಲು ನೀವು ಹಾಡಬೇಕು, ತೂಗಾಡುತ್ತಾ ತಾಳ ಹಾಕಬೇಕು, ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು, ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು. ನೀವೆಲ್ಲ ಯಾರು ನಮ್ಮನೇಲಿ ಬಂದು ಯಾಕೆ ಹೇಳಿ ಅಂತ ಹಾಡಾಡ್ತಾ ಇದ್ದೀರಿ? ಇದು ಕೋರ್ಟ್ ಜಡ್ಜು, ಅಂತ್ಯಾಕ್ಷರಿ ಜಡ್ಜ್ ಅಲ್ಲ. ಮೊದಲು ಎಲ್ಲರೂ ಕಿಟಕಿಯಿಂದ ನೋಡ್ತಾ ಇದ್ರು, ಬಾಗಿಲು ಸಂದಿಯಿಂದ ನೋಡ್ತಾ ಇದ್ರು. ಇವಾಗ ಎಲ್ಲ ಮನೆಗೆ ಬಂದ್ಬಿಟ್ಟಿದ್ದಾರೆ. ನೋ ನೋ ನೀವೆಲ್ಲ ಯಾರು? ಯಾಕೆ ಬಂದಿದ್ದೀರಿ ಇಲ್ಲಿ? ನೀವು ಯಾರು ಯಜಮಾನ್ರಿಗೆ ಏನಾಗಿದೆ? 3-4 ದಿವಸದಿಂದ ಹೀಗೆ ಮಾಡ್ತಾ ಇದ್ದಾರೆ ಡಾಕ್ಟರ್. ಇವ್ರ ಹೆಸರು ರಮೇಶ್ ಅಂತ, ಬ್ಯಾಂಕಲ್ಲಿ ಕೆಲಸದಲ್ಲಿದ್ರು, ಈಗ ರಿಟೈರ್ ಆಗಿದ್ದಾರೆ. ಹೌದಾ ರಮೇಶ್? ನಾನು ಡಾಕ್ಟರ್ ಅರುಣ್. ನಾನು ಯಾರಿಗೂ ಏನು ಕೊಡೋದಿಲ್ಲ. ನನಗೇನು ಕೊಡಬೇಡಿ ನೀವು, ನಾನೇ ಕೊಡ್ತೀನಿ. ಏನು ಕೊಡ್ತೀರಿ? ಇಂಜೆಕ್ಷನ್. ಹೇಗಿದೆ ಜೋಕು? ಅಯ್ಯೋ, ನಂಗೆ ಇಲ್ಲಿ ಇಷ್ಟು ಟೆನ್ಷನ್ ಆಗ್ತಿದೆ, ನಿಮ್ಗೊಳ್ಳೆ ಜೋಕು. ರಮೇಶ್, ನೀವು ಇದನ್ನು ನೋಡ್ತಾ ಇರಿ. ಅವ್ರು ಮೊಬೈಲ್ ನೋಡ್ತಾ ಇರು ಅಂತಾನೆ, ನೀವು ಈ ಅಲ್ಲಾಡೋದನ್ನ ನೋಡ್ತಾ ಇರು ಅಂತೀರಿ. ಏನಪ್ಪ ಅರುಣ್, ಯಾವ್ದೋ ಹಳೆ ಕಾಲದ ಪೆಂಡೆಲ್ ಇಟ್ಕೊಂಡ್ಬಿಟ್ಟು ಈ ಅಲ್ಲಾಡೋದು ನೋಡಿ ಅಂತ ಹೇಳ್ತೀಯಲ್ಲ. ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಕಣೋ, ಕಾಲ ಬದಲಾಗಿದೆ, ಬೇರೆ ಏನಿಲ್ವಾ? ಗೋಲ್ಡ್ ಇಸ್ ಗೋಲ್ಡ್ ಆಲ್ವೇಸ್. ಇರಿ ಡಾಕ್ಟ್ರೆ, ಒಂದ್ ನಿಮಿಷ ಅವ್ರನ್ನ ಕಂಫರ್ಟಬಲ್ ಆಗಿ ಕೂಡಿಸ್ಲಾ ಮುಂದ್ಗಡೆಗೆ? ಹಾ. ಬನ್ನಿ ಬನ್ನಿ ರಮೇಶ್? ಬನ್ನಿ 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 ಮುಂದೆ ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ರಮೇಶ್, ನೀವು ಇದನ್ನ ನೋಡ್ತಾ ಇರಿ. ಹಾಗೆ ನಿಧಾನವಾಗಿ ನಿಮ್ಮ ಕಣ್ಣುಗಳು ಮುಚ್ಕೊತಾ ಇದೆ. ನಿಮ್ಮ ಕೈ ಕಾಲುಗಳು ರಿಲ್ಯಾಕ್ಸ್ ಆಗ್ತಾ ಇದೆ. ನಿಮ್ಮ ಮನಸ್ಸು ಶಾಂತವಾಗ್ತಿದೆ. ಈಗ ನೀವು ಆರಾಮಾಗಿದ್ದೀರಿ. ಈಗ ಹೇಳಿ, ಮೊನ್ನೆ ಏನಾಯಿತು? ಮೊನ್ನೆ ನನ್ನ ವಾಟ್ಸಪ್ಗೆ ಒಂದು ವಿಡಿಯೋ ಕಾಲ್ ಬಂತು. ಯಾರಿಂದ ಅಂತ ಗೊತ್ತಾಗಲಿಲ್ಲ. ಅದರಲ್ಲಿ ಒಬ್ಬರು ಜಡ್ಜ್ ಕೂತಿದ್ರು, ಅವ್ರ ಪಕ್ಕ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ನಿಂತಿದ್ದ. ಮುಂದೆ ಜಡ್ಜ್ ಮುಂದೆ ಟೇಬಲ್ ಇತ್ತು. ರಮೇಶ್, ಮುಂದೆ ಅಂದ್ರೆ ಮುಂದಕ್ಕೆ ವಿಷಯ ಏನು ಅಂತ ಕೇಳಿದ್ದು, ಅದನ್ನ ಹೇಳಿ. ಅದು ನನ್ನ ಹೆಸರಿಗೆ ಒಂದು ಪಾರ್ಸಲ್ ಬಂದಿದೆ, ಕಸ್ಟಮ್ಸಲ್ಲಿ ಅದನ್ನು ಸೀಸ್ ಮಾಡಿದ್ದಾರೆ, ಅದನ್ನು ತುಂಬ ಡ್ರಗ್ಸ್ ಇದೆ ಅಂತ ಹೇಳಿದ್ರು. ನನ್ನನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ನನ್ನನ್ನು ಅರೆಸ್ಟ್ ಮಾಡಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ಹೇಳಿದ್ರು. ರಮೇಶ್, ನಿಮಗೇನೂ ಆಗಿಲ್ಲ. ನಾನು 1, 2, 3 ಹೇಳ್ತೀನಿ, ಕಂಡುಬಿಡಿ. 1, 2, 3. ನಾನು ಎಲ್ಲಿದ್ದೀನಿ? ಈಗ ಯಾರು? ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಾನು ಡಾಕ್ಟರ್ ಅರುಣ್. ರಮೇಶ್, ನಿಮ್ಗೇನೂ ಆಗಿಲ್ಲ, ಹೆದರ್ಕೋಬೇಡಿ. ನಿಮ್ಗೆ ಏನಾದರೂ ಆದರೆ ನಮ್ಗೆ ಹೇಳ್ಬೋದಲ್ವಾ? ಸಾರಿ ಸತೀಶ್, ಟೆನ್ಷನ್ನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಮೊನ್ನೆ ವಿಡಿಯೋ ಕಾಲ್ ಬಂತು, ಅದನ್ನು ಆಫ್ ಮಾಡಬಾರ್ದು, ಅದನ್ನೇ ನೋಡ್ತಾ ಇರಬೇಕು ಅಂತ ಹೇಳಿದ್ರು. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ರಮೇಶ್, ಈಗ ನಾನು ಹೇಳೋದನ್ನ ನಿಧಾನವಾಗಿ ಕೇಳಿಸ್ಕೊಳ್ಳಿ. ನೋಡಿ, ಪೊಲೀಸ್ನವರು ಸುಮ್ಮನೆ ಯಾರನ್ನು ಅರೆಸ್ಟ್ ಮಾಡೋದಕ್ಕಾಗೋದಿಲ್ಲ. ಅರೆಸ್ಟ್ ಮಾಡಬೇಕು ಅಂದರೆ ಅರೆಸ್ಟ್ ವಾರೆಂಟ್ ಇರಬೇಕು. ಹಾಗೆ ಇನ್ನೊಂದು ವಿಷಯ, ಈ ಪೊಲೀಸು ಅಥವಾ ಜಡ್ಜು ಈ ಥರ ವಾಟ್ಸಪ್ ಕಾಲ್ಗಳನ್ನು ಮಾಡೋದಿಲ್ಲ. ನೋಡಿ, ನೀವೇನು ಹೆದರ್ಕೋಬೇಡಿ, ನೀವು ಯಾವ ತಪ್ಪನ್ನು ಮಾಡಿಲ್ಲ. ರಿಲ್ಯಾಕ್ಸ್. ಅಲ್ಲ, ಆದರೆ ಈ ಕಾಲ್ ಬರ್ತಿದೆಯಲ್ಲ, ಏನು ಮಾಡೋದು? ರಮೇಶ್, ರಮೇಶ್, ಯೋಚನೆ ಮಾಡಿ. ಇದು ಸೈಬರ್ ಕ್ರೈಮ್. ನಿಮ್ಮ ವೀಕ್ನೆಸ್ ಅನ್ನ ಆ ಖದೀಮರು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ನೀವು ಈ ಅಡ್ವರ್ಟೈಸ್ಮೆಂಟ್ ಕೇಳಿರ್ಬೇಕಲ್ಲ,
ನಿಮಗೇನಾದ್ರೂ ಈ ಥರ ಸಮಸ್ಯೆಗಳು ಬಂದಾವಾಗ 193 ಕಾಲ್ ಮಾಡಬೇಕು, ಇಲ್ಲ cybercrime.gov.in ಕಂಪ್ಲೇಂಟ್ ಮಾಡಬೇಕು. ಆ ತಗಿಮ್ರು ನಿಮ್ಮನ್ನ ಮೋಸ ಮಾಡ್ತಾ ಇದ್ದಾರೆ. ಏನು ಯೋಚನೆ ಮಾಡ್ಬಿಡಿ ರಮೇಶ್, ಎಲ್ಲ ಸರಿ ಹೋಗುತ್ತೆ. ನೀವು ಯಾವ ತಪ್ಪನ್ನು ಮಾಡಿಲ್ಲ. Who are you? I am DGM ಸದಾಶಿವ. ಅಯ್ಯೋ ಬಡ್ಕೋಬೇಕು ನಿಮ್ಗೆ. ಅದು DGM ಅಲ್ಲ ರೀ, DGP. Yes. I am DGP ಸದಾಶಿವ. Who are you? ನೋಡಿದ್ರೆ ರಮೇಶ್, ಆ ಕದಿಮರ ಕಾರನ್ನ ಕಟ್ ಮಾಡ್ಬಿಟ್ರ. ಥ್ಯಾಂಕ್ ಯು ಸತೀಶ್. ಅದನ್ನೇ ಹೇಳಿದ್ದು, ಧೈರ್ಯವಾಗಿರಿ. ಇನ್ಮೇಲೆ ಇಂಥ ಯಾವ ಕಾಲು ನಿಮಗೆ ಬರೋದಿಲ್ಲ. ನೀವು ಆರಾಮಾಗಿರಿ. ತುಂಬಾ ಥ್ಯಾಂಕ್ ಯು. ನಿಮ್ಮ ಉಪಕಾರ ನಾನು ಹೇಗೆ ಮರೀಲಿ? ಅಯ್ಯೋ ಸದ್ಯ ನಾನಂತೂ ದುಡ್ಡು ಎಲ್ಲಿ ಕಳ್ಕೊಂಡ್ಬಿಟ್ಟಿರ್ತಾರೋ ಅನ್ಕೊಂಡಿದ್ದೆ. ಅವ್ರೇನ್ ಕಳ್ಕೊಳಕ್ ಸಾಧ್ಯ ಇಲ್ಲ, ದುಡ್ಡೆಲ್ಲ ನನ್ನ ಹೆಸರಲ್ಲೇ ಇದೆಯಲ್ಲ. ರಮೇಶ್, ಬಹಳ ಚೆನ್ನಾಗಿದೆ. ದುಡ್ಡೆಲ್ಲ ಅವ್ರ ಹೆಸರಿಟ್ಟು ನೀವು ಟೆನ್ಷನ್ ಮಾಡ್ಕೊಳ್ಳೋದಲ್ದೆ ನಮಗೆಲ್ಲ ಟೆನ್ಷನ್ ತಂದ್ಬಿಟ್ರಪ್ಪ. ಸಾರಿ ಸತೀಶ್, ಏನೋ ಟೆನ್ಷನ್ ಅಲ್ಲ, ಆ ಥರ ಆಗೋಯ್ತು ಅಷ್ಟೇ. ಥ್ಯಾಂಕ್ಸ್ ಡಾಕ್ಟ್ರೆ. 4-4 ದಿನದಿಂದ ಟಿವಿ ಸೀರಿಯಲ್ ಎಲ್ಲ ನೋಡ್ದೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಇವ್ರು ಹುಷಾರಾದ್ರಲ್ಲ, ಅವರೆಲ್ಲ ಕೆಲಸ ಮಾಡ್ಕೋತಾರೆ, ನಾನು ಆರಾಮಾಗಿ ನೋಡ್ಕೋಬೇಕು. ಥ್ಯಾಂಕ್ಸ್ ಆಮೇಲೆ ಹೇಳಿ. ಥ್ಯಾಂಕ್ಸ್. ಒಳಗಡೆ ಹೋಗಿ ಕಾಫಿ ತಗೊಂಬನ್ನಿ. ಒಂದು ಸೈಬರ್ ಕ್ರೈಮ್ ಕೇಸು ಕ್ಲೋಸ್ ಮಾಡಿದೀವಿ ಈಗ. ಹೌದು, ನೀವು ಅಷ್ಟೇ. ಇಂಥ ಸಿಚುವೇಶನ್ ಬಂದಾಗ ಪ್ಯಾನಿಕ್ ಆಗಬೇಡಿ. ಯಾವುದೇ ಅನ್ನೋನ್ ನಂಬರ್ ಕರೆಗಳನ್ನು ಸ್ವೀಕರಿಸೋದಕ್ಕೂ ಹೋಗಬೇಡಿ. SMS ನಲ್ಲಿ ಬರುವ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸೈಬರ್ ಕ್ರೈಮ್ ಫ್ರಾಡ್ಸ್ಟರ್ಸು ಯಾವಾಗಲೂ ಕಾಯ್ತಾ ಇರ್ತಾರೆ. ಅವ್ರ ಬಲೆಗೆ ಬೀಳಬೇಡಿ. ಪ್ಲೀಸ್ ಟೇಕ್ ಕೇರ್. ನಮಸ್ಕಾರ.